ನಮಸ್ಕಾರ. ಇವತ್ತಿನ ನಮ್ಮ ಈ ಮಾಹಿತಿಯ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಒಂದು ಅಚ್ಚರಿಯ ವಿಷಯ ಏನಂದ್ರೆ ಬೆಂಕಿಗೆ ಆಮ್ಲಜನಕ ಅಂದ್ರೆ ಗಾಳಿಯ ಅವಶ್ಯಕತೆ ತುಂಬಾ ಇದೆ. ಹೌದು, ಖಂಡಿತ. ಅದೇ ಕಾರಣಕ್ಕೆ ಬೆಂಕಿ ಹೊತ್ಕೊಂಡಾಗ ನಾವು ಗಾಬರಿಯಾಗಿ ಓಡಿದ್ರೆ ಆ ಗಾಳಿ ತಾಗಿ ಬೆಂಕಿ ಇನ್ನಷ್ಟು ಹೆಚ್ಚಾಗತ್ತೆ. ಸರಿ. ಹಾಗಾಗಿ ಇವತ್ತು ನಾವು ಮನೆಯಿಂದ ಹೊರಗಡೆ ಅಂದ್ರೆ ರಸ್ತೆ, ಶಾಲೆ ಅಥವಾ ಪಾರ್ಕ್ನಲ್ಲಿರುವಾಗ ನಮ್ಮನ್ನು ನಾವು ಹೇಗೆ ರಕ್ಷಿಸಿಕೊಳ್ಳಬೇಕು ಅನ್ನೋದರ ಬಗ್ಗೆ ನಮ್ಮ ಮೂಲ ಮಾಹಿತಿಗಳಿಂದ ಕಲೆ ಹಾಕಿದ ವಿಷಯಗಳನ್ನ ಚರ್ಚೆ ಮಾಡೋಣ. ಖಂಡಿತ. ಹೊರಗಿನ ಪ್ರಪಂಚದಲ್ಲಿ ಈ ಸುರಕ್ಷತೆಯ ನಿಯಮಗಳನ್ನ ಕೇವಲ ಬಾಯ್ಪಾಠ ಮಾಡುವುದಲ್ಲ, ಅದರ ಹಿಂದಿನ ವಿಜ್ಞಾನವನ್ನು ಅರ್ಥ ಮಾಡಿಕೊಂಡು ನಿಜವಾದ ಸೇಫ್ಟಿ ಎಕ್ಸ್ಪರ್ಟ್ ಆಗುವುದು ಇಂದಿನ ನಮ್ಮ ಮಿಷನ್. ಸೇಫ್ಟಿ ಎಕ್ಸ್ಪರ್ಟ್ ಕೇಳೋಕೆ ತುಂಬಾ ಚೆನ್ನಾಗಿದೆ. ಮೊದಲಿಗೆ ನಾವು ರಸ್ತೆಯ ಬಗ್ಗೆ ಮಾತಾಡೋಣ. ನಮ್ಮೂರಿನ ರಸ್ತೆಗಳು ಅಂದ್ರೆ ಒಂಥರ ಜಾತ್ರೆಯ ಗುಂಪಿನಂತೆ ಇರ್ತವೆ ಅಲ್ವಾ? ನಿಜ, ಬಹಳ ವಾಹನಗಳಿರ್ತವೆ. ಹೌದು. ಕಾರು, ಬೈಕು, ಬಸ್ಸುಗಳ ಮಧ್ಯೆ ನಾವು ಸೇಫಾಗಿ ಓಡಾಡಲು ಈ ಟ್ರಾಫಿಕ್ ಸೈನ್ಸ್ ಹೇಗೆ ಕೆಲಸ ಮಾಡುತ್ತವೆ? ವಾಹನಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯಬಾರ್ದು ಅಂತಲೇ ಈ ಟ್ರಾಫಿಕ್ ಸೈನ್ಸ್ ಇರ್ತವೆ. ಕೆಂಪು ದೀಪ ಬಂದರೆ ನಿಲ್ಲಬೇಕು, ಹಳದಿ ಬಂದರೆ ಕಾಯಬೇಕು ಮತ್ತು ಹಸಿರು ಬಂದರೆ ಹೋಗಬೇಕು. ಓ, ಅಂದ್ರೆ ಇದು ಕೇವಲ ದೀಪಗಳಲ್ಲ, ಇಡೀ ಟ್ರಾಫಿಕ್ ವ್ಯವಸ್ಥೆಯನ್ನು ನಿಯಂತ್ರಿಸಲು ಬಳಸುವ ಒಂದು ಭಾಷೆ ಅಂತ ಹೇಳಬಹುದು. ಹೌದು, ಸರಿಯಾಗಿ ಹೇಳಿದ್ರಿ. ಹಾಗಾದ್ರೆ ನಾವು ರಸ್ತೆ ದಾಟುವಾಗ ಎಲ್ಲಿ ದಾಟಬೇಕು? ರಸ್ತೆಯ ಮೇಲಿರುವ ಆ ಝೀಬ್ರಾ ಕ್ರಾಸಿಂಗ್ ಅಥವಾ ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಬಗ್ಗೆ ನಾನು ಓದುತ್ತೇನೆ. ಇದು ವಾಹನ ಸವಾರರಿಗೆ ನಾವು ರಸ್ತೆ ದಾಟುತ್ತಿದ್ದೇವೆ ಅಂತ ಎಚ್ಚರಿಸುವ ಒಂದು ಮಾರ್ಕ್ ಅಲ್ವಾ? ನಿಖರವಾಗಿ. ರಸ್ತೆ ದಾಟಲು ಇದೊಂದೇ ಸರಿಯಾದ ಜಾಗ. ಆ ಕಪ್ಪು ಬಿಳುಪು ಪಟ್ಟಿಗಳು ಚಾಲಕರಿಗ ದೂರದಿಂದಲೇ ಎದ್ದು ಕಾಣುತ್ತವೆ. ಇದರ ಜೊತೆಗೆ ನಾವು ಲುಕ್ ಲಿಸನ್ ರೂಲ್ಸ್ ಪಾಲಿಸಬೇಕು. ಲುಕ್ ಲಿಸನ್ ರೂಲ್ ಅಂದ್ರೆ ಮೊದಲು ನೋಡಬೇಕು, ಆಮೇಲೆ ಕೇಳಿಸ್ಕೊಳ್ಬೇಕು. ಭಾರತದಲ್ಲಿ ವಾಹನಗಳು ರಸ್ತೆಯ ಎಡಭಾಗದಲ್ಲಿ ಚಲಿಸೋದ್ರಿಂದ ನಾವು ರಸ್ತೆಗಿಳಿಯೋ ಮುನ್ನ ಮೊದಲು ಬಲಕ್ಕೆ, ಆಮೇಲೆ ಎಡಕ್ಕೆ, ಆಮೇಲೆ ಮತ್ತೆ ಬಲಕ್ಕೆ ನೋಡ್ಬೇಕು ಅಲ್ವಾ? ಹೌದು. ಹಾಗೆ ನೋಡಿದ ಮೇಲೆ ವಾಹನಗಳ ಇಂಜಿನ್ ಶಬ್ದ ಬರುತ್ತಿದೆಯೇ ಅಂತ ಆಲಿಸಿ ರಸ್ತೆ ಸಂಪೂರ್ಣ ಖಾಲಿ ಇದ್ದಾಗ ಮಾತ್ರ ನಾವು ದಾಟಬೇಕು. ಸರಿ. ರಸ್ತೆಯ ಗದ್ದಲದಿಂದ ತಪ್ಪಿಸಿಕೊಂಡು ಈಗ ಸುರಕ್ಷಿತವಾಗಿ ಶಾಲೆಯ ಒಳಗೆ ಅಥವಾ ಯಾವುದಾದ್ರೂ ದೊಡ್ಡ ಮಾಲ್ಗೆ ಬಂದೆವು ಅಂದ್ಕೊಳ್ಳೋಣ. ಅಲ್ಲಿ ಕಟ್ಟಡದ ಒಳಗಡೆ ಬೆಂಕಿ ಅವಘಡ ಆದ್ರೆ ಏನ್ ಮಾಡ್ಬೇಕು? ನಾನು ಗೋಡೆಗಳ ಮೇಲೆ ಕೆಂಪು ಬಣ್ಣದ ಫೈರ್ ಎಕ್ಸ್ಟಿಂಗ್ವಿಷರ್ ಸಿಲಿಂಡರ್ಗಳನ್ನು ನೋಡಿದ್ದೀನಿ. ಇವು ಬೆಂಕಿಯನ್ನ ಹೇಗೆ ಆರಿಸ್ತವೆ? ನಾವು ಮುಂಚೆ ಹೇಳಿದ ಹಾಗೆ ಬೆಂಕಿ ಉರಿಯಲು ಆಕ್ಸಿಜನ್ ಬೇಕು. ಈ ಫೈರ್ ಎಕ್ಸ್ಟಿಂಗ್ವಿಷರ್ಗಳಿಂದ ಹೊರಬರುವ ವಿಶೇಷವಾದ ಗ್ಯಾಸ್ ಬೆಂಕಿಯ ಮೇಲಿರುವ ಆಕ್ಸಿಜನ್ ಸಂಪರ್ಕವನ್ನು ಕಡಿತಗೊಳಿಸುತ್ತೆ. ಓ, ಅಂದ್ರೆ ಉಸಿರುಗಟ್ಟಿ ಬೆಂಕಿ ಆರಿ ಹೋಗುತ್ತೆ ಅಂತಾಯ್ತು. ಹೌದು. ಆದ್ರೆ ನೆನಪಿರ್ಲಿ, ದೊಡ್ಡವರು ಮಾತ್ರ ಇದನ್ನ ಬಳಸಬೇಕು. ಬೆಂಕಿ ಬಿದ್ದಾಗ ಕಟ್ಟಡದಿಂದ ಹೊರಬರಲು ನಾವು ಹಸಿರು ಬಣ್ಣದ ಎಮರ್ಜೆನ್ಸಿ ಎಕ್ಸಿಟ್ ಬೋರ್ಡ್ ಹುಡುಕಬೇಕು. ಅದಕ್ಕೆ ಅಲ್ವಾ ಶಾಲೆಗಳಲ್ಲಿ ಫೈರ್ ಡ್ರಿಲ್ ಮಾಡಿಸೋದು. ಅಂದ್ರೆ ಆತಂಕವಿಲ್ಲದೆ ಆ ಅಸೆಂಬ್ಲಿ ಪಾಯಿಂಟ್ಗೆ ಸುರಕ್ಷಿತವಾಗಿ ಹೋಗುವ ಪ್ರಾಕ್ಟೀಸ್ ರೇಸ್ ಇದ್ದಾಗೆ ಇದು. ಖಂಡಿತ. ಗಾಬರಿಯಾಗಿ ಓಡಿದ್ರೆ ಅಪಾಯ ಹೆಚ್ಚು. ಒಂದು ವೇಳೆ ನಮ್ಮ ಬಟ್ಟೆಗೆ ಬೆಂಕಿ ತಗುಲಿದ್ರೆ ಖಂಡಿತ ಓಡಬಾರ್ದು. ಓಡಿದ್ರೆ ಬೆಂಕಿ ಇನ್ನೂ ಹೆಚ್ಚಾಗತ್ತೆ. ಹೌದು, ಯಾಕೆಂದ್ರೆ ಗಾಳಿ ತಾಗತ್ತೆ. ತಕ್ಷಣ ಅಲ್ಲಿ ನಿಂತು ಕೆಳಗೆ ಬಿದ್ದು ಉರುಳಾಡಬೇಕು. ಇದನ್ನೇ ಸ್ಟಾಪ್, ಡ್ರಾಪ್ ಅಂಡ್ ರೋಲ್ ಎನ್ನುತ್ತಾರೆ. ಹೌದು. ಈ ಸ್ಟಾಪ್, ಡ್ರಾಪ್ ಅಂಡ್ ರೋಲ್ ಮಾಡೋದ್ರಿಂದ ಬೆಂಕಿಗೆ ಗಾಳಿ ಸಿಗದೆ ಅದು ತಕ್ಷಣ ಆರಿ ಹೋಗುತ್ತೆ. ಇದು ಬಹಳ ಮುಖ್ಯವಾದ ವೈಜ್ಞಾನಿಕ ಮಾಹಿತಿ. ನಿಜ. ಸರಿ, ಈಗ ಅಪಾಯಗಳಿಂದ ಪಾರಾಗುವ ದಾರಿ ಕಲಿತೆವು. ಆದರೆ ಪಾರ್ಕ್, ಲೈಬ್ರರಿ ಅಥವಾ ಶಾಲೆಯಂತಹ ಶೇರ್ಡ್ ಸ್ಪೇಸಸ್ನಲ್ಲಿ ನಾವು ಹೇಗಿರಬೇಕು? ಉದಾಹರಣೆಗೆ, ನಾನು ಚಾಕ್ಲೇಟ್ ತಿಂದ ಮೇಲೆ ಅದರ ಕವರನ್ನ ಪಾರ್ಕ್ನಲ್ಲಿ ಹಾಗೆ ಎಲ್ಲೆಂದೆರಳೆ ಬಿಸಾಕ್ಬಹುದಾ? ಅಯ್ಯೋ, ಖಂಡಿತ ಇಲ್ಲ. ಕಸವನ್ನ ಕಸದ ಬುಟ್ಟಿಯಲ್ಲೇ ಹಾಕಬೇಕು. ಪಾರ್ಕ್ನಲ್ಲಿ ಬಿದ್ದಿರುವ ಒಂದು ಸಣ್ಣ ಕಸದ ತುಣುಕು ಬೇರೆಯವರಿಗೂ ಅಲ್ಲಿಯೇ ಕಸ ಹಾಕಲು ಪ್ರೋತ್ಸಾಹಿಸಿದಂತೆ ಆಗುತ್ತೆ. ಹೌದು. ನಾವೆಲ್ಲರೂ ಕ್ಲೀನ್ ಸರೌಂಡಿಂಗ್ಸ್ ಕಾಯ್ದುಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾದ್ರೆ ಎಲ್ಲರೊಂದಿಗೆ ಆಟಾಡುವಾಗ ನಮ್ಮ ನಡವಳಿಕೆ ಹೇಗಿರಬೇಕು? ಅಲ್ಲಿ ಮುಖ್ಯವಾಗಿ ರೆಸ್ಪೆಕ್ಟ್ ಅಂಡ್ ಕೈಂಡ್ನೆಸ್ ಇರಬೇಕು. ಆಟಾಡುವಾಗ ಪ್ಲೀಸ್, ಥ್ಯಾಂಕ್ ಯು ಹೇಳುತ್ತಾ ಸ್ಲೈಡ್ ಆಡಲು ನಮ್ಮ ಸರದಿಗಾಗಿ ಕಾಯಬೇಕು. ಆಮೇಲೆ ಯಾರಾದ್ರೂ ಆಟದಲ್ಲಿ ಬಿದ್ರೆ ಅಥವಾ ಭಾರವಾದ ಬ್ಯಾಗ್ ಎತ್ತಲು ಕಷ್ಟಪಟ್ಟಿದ್ರೆ ಅವರಿಗೆ ಸಹಾಯ ಮಾಡುವುದು ಅಂದ್ರೆ ಹೆಲ್ಪಿಂಗ್ ಅದರ್ಸ್ ಅತ್ಯುತ್ತಮ ಜಾಣ ಮಕ್ಕಳ ಲಕ್ಷಣ. ಹೌದು. ನಮ್ಮ ಸುತ್ತಲಿನ ವಾತಾವರಣವನ್ನು ಸುಂದರವಾಗಿಸುವುದು ಈ ಸಣ್ಣ ಸಣ್ಣ ಅಭ್ಯಾಸಗಳೇ.
ಈ ನಿಯಮಗಳನ್ನ ಪಾಲಿಸಿದ್ರೆ ನಾವೆಲ್ಲರೂ ಸೇಫ್ಟಿ ಎಕ್ಸ್ಪರ್ಟ್ ಆಗಬಹುದು. ಕೇವಲ ನಿಯಮ ಪಾಲಿಸುವುದಲ್ಲ, ಇತರರಿಗೂ ಮಾದರಿಯಾಗಬಹುದು. ಖಂಡಿತ. ಹಾಗಾಗಿ ಮುಂದಿನ ಬಾರಿ ದೊಡ್ಡ ಮಾಲ್ ಅಥವಾ ಶಾಲೆಗೆ ಹೋದಾಗ ಎಮರ್ಜೆನ್ಸಿ ಎಕ್ಸಿಟ್ ಬೋರ್ಡ್ ಮತ್ತು ಫೈರ್ ಎಕ್ಸ್ಟಿಂಗ್ವಿಷರ್ ಎಲ್ಲಿದೆ ಅಂತ ಹುಡುಕುವುದು ಇಂದಿನ ಸೀಕ್ರೆಟ್ ಮಿಷನ್. ವಾವ್, ಒಳ್ಳೆ ಮಿಷನ್! ಕೊನೆಯದಾಗಿ ಒಂದು ಕುತೂಹಲಕಾರಿ ಪ್ರಶ್ನೆ. ರಸ್ತೆಯಲ್ಲಿರುವ ಟ್ರಾಫಿಕ್ ಸೈನ್ಸ್ಗಳಲ್ಲಿ ಕೇವಲ ಕೆಂಪು, ಹಳದಿ ಮತ್ತು ಹಸಿರು ಬಣ್ಣಗಳನ್ನ ಮಾತ್ರ ಏಕೆ ಬಳಸ್ತಾರೆ? ನೀಲಿ ಅಥವಾ ಗುಲಾಬಿ ಬಣ್ಣಗಳನ್ನ ಏಕೆ ಬಳಸುವುದಿಲ್ಲ? ಇದರ ಬಗ್ಗೆ ಯೋಚಿಸಿ, ಅನ್ವೇಷಿಸಿ. ಮತ್ತೆ ಸಿಗೋಣ.